9 ಗಂಟೆಯ ಮತ್ತೊಂದು ಎಕ್ಸ್ಕ್ಲೂಸಿವ್ ಆದಂತಹ ಸ್ಟೋರಿ. ತಂದೆ ತಾಯಿಯನ್ನ ಅನಾಥಾಶ್ರಮಕ್ಕೆ ಸೇರಿಸುವಂತಹ ಯೋಚನೆ ಏನಾದರೂ ಮಾಡ್ತಾ ಇದ್ರೆ ಅಂಥವರು ಎಚ್ಚರ ವಹಿಸುವಂತಹ ಸ್ಟೋರಿ ಇದು. ಯಾಕಂದ್ರೆ ಅನಾಥಾಶ್ರಮಕ್ಕೆ ಸೇರಿಸುವ ಮಕ್ಕಳಿಗೆ ಸಂಕಷ್ಟ ಕಾದಿದೆ. ಅಂದ್ರೆ ಮಕ್ಕಳು ಶಕ್ತರಾಗಿದ್ರೂ ಕೂಡ ತಮ್ಮ ಪೋಷಕರನ್ನ ಅನಾಥಾಶ್ರಮಕ್ಕೆ ಏನಾದರೂ ಸೇರಿಸಿದ್ರೆ ಅಂತಹ ಮಕ್ಕಳ ವಿರುದ್ಧ ಕೇಸ್ ಬೀಳುತ್ತೆ. ಪೊಲೀಸರು ಕೇಸ್ ದಾಖಲಿಸಿ ಅರೆಸ್ಟ್ ಮಾಡ್ತಾರೆ. ಹುಷಾರ್. ಬೆಂಗಳೂರಿನಲ್ಲಿ ಅನಾಥಾಶ್ರಮಗಳ ಮೇಲೆ ಕಣ್ಣಿಟ್ಟಿದ್ದಾರೆ ಪೊಲೀಸರು. ಈಶಾನ್ಯ ವಿಭಾಗ ಡಿಸಿಪಿ ಲಕ್ಷ್ಮೀ ಪ್ರಸಾದ್ ಖಡಕ್ ಸೂಚನೆ ಕೊಟ್ಟಿದ್ದಾರೆ. ಪೋಷಕರನ್ನ ಮನೆಯಿಂದ ಹೊರ ಹಾಕೋ ಮಕ್ಕಳಿಗೆ ಶಿಕ್ಷೆ ಪಕ್ಕ. ಹಣ ನೀಡಿ ವೃದ್ಧಾಶ್ರಮಕ್ಕೆ ಪೋಷಕರನ್ನ ಸೇರಿಸೋ ಮಕ್ಕಳು ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಆಗಿದೆ. ಮನೆಯಲ್ಲಿ ಪೋಷಕರನ್ನ ನೋಡ್ಕೊಳ್ಳೋದಕ್ಕಾಗೋದಿಲ್ಲ, ವಯಸ್ಸಾದವರನ್ನ, ಇಬ್ಬರು ಕೆಲಸಕ್ಕೆ ಹೋಗ್ತೀವಿ, ಆ ಕಾರಣಕ್ಕೆ ನಾವು ಅನಾಥಾಶ್ರಮಕ್ಕೆ ಸೇರಿಸ್ತೀವಿ ಅಂತ ಏನಾದ್ರೂ ನೀವು ಯೋಚನೆ ಮಾಡ್ತಾ ಇದ್ರೆ ಅದು ನಿಮಗೆ ಗ್ಯಾರಂಟಿ ಸಂಕಷ್ಟವನ್ನ ತಂದಿಡುತ್ತೆ. ಯಾಕಂದ್ರೆ ಪೊಲೀಸರು ಅನಾಥಾಶ್ರಮದ ಮೇಲೆ ಕಣ್ಣಿಟ್ಟಿದ್ದಾರೆ. ಮಕ್ಕಳು ಶಕ್ತರಾಗಿದ್ರು ಅಂದ್ರೆ ತಂದೆ ತಾಯಿಯನ್ನ ನೋಡ್ಕೊಳ್ಳುವಂತಹ ಸಾಮರ್ಥ್ಯ ಮಕ್ಕಳಿಗಿದ್ರೂ ಸಹ ಕೆಲವರು ಅನಾಥಾಶ್ರಮಕ್ಕೆ, ವೃದ್ಧಾಶ್ರಮಕ್ಕೆ ಪೋಷಕರನ್ನ ಸೇರಿಸ್ತಾರೆ. ಅಂತಹ ಪ್ರಕರಣ ಏನಾದರೂ ಗೊತ್ತಾದ್ರೆ ಪೊಲೀಸರು ಅಂತವರ ವಿರುದ್ಧ, ಅಂತ ಮಕ್ಕಳ ವಿರುದ್ಧ ಕ್ರಮ ತೆಗೆದುಕೊಳ್ತಾರೆ. ಆಗ ಮಕ್ಕಳು ಅಂಧರಾಗ್ತಾರೆ. ನಿಜಕ್ಕೂ ಇದರ ಬಗ್ಗೆ ಗಂಭೀರವಾಗಿ ಯೋಚನೆ ಮಾಡಬೇಕು. ಸುಪ್ರೀಂ ಆದೇಶದಂತೆ ಕೇಸನ್ನ ಬುಕ್ ಮಾಡ್ತಾರೆ ಪೊಲೀಸರು. ಬೆಂಗಳೂರು ಸಿಟಿ ಪೊಲೀಸರು ಮಹತ್ವದ ಹೆಜ್ಜೆಯನ್ನ ಇಟ್ಟಿದ್ದಾರೆ. ಈಗ ಮೇಂಟೆನೆನ್ಸ್ ಆಫ್ ಸೀನಿಯರ್ ಸಿಟಿಸನ್ಸ್ ಆ್ಯಕ್ಟ್ ಅಂತ ಹೇಳಿಬಿಟ್ಟು ಒಂದು ಕಾನೂನು ಜಾರಿನಲ್ಲಿದೆ. ಅದ್ರ ಪ್ರಕಾರ ಯಾರು ಮಕ್ಕಳು ಅಥವಾ ಬೇರೆ ರಿಲೇಟಿವ್ಸ್ ಇರ್ಬೋದು, ಯಾರಿಗೆ ಒಬ್ಬರು ಓಲ್ಡ್ ಏಜ್ ಸೀನಿಯರ್ ಸಿಟಿಸನ್ ಅವ್ರಿಗೆ ತಮ್ಮ ಪ್ರಾಪರ್ಟಿ ಕೊಟ್ಟಿದ್ದಾರೆ ಅಥವಾ ಅವ್ರಿಗೆ ಸಹಾಯ ಮಾಡಿದ್ದಾರೆ, ಇವ್ರಿಗೆ ಕೇರ್ ತಗೋಬೇಕಾಗಿರೋರು ಅವ್ರದ್ದು ಕೇರ್ ತಗೊಳ್ತಾ ಇಲ್ಲ, ಅವ್ರನ್ನ ಅಬ್ಯಾಂಡನ್ ಮಾಡಿದ್ದಾರೆ, ಮನೆಯಿಂದ ಆಚೆ ಹಾಕಿದ್ದಾರೆ, ರಸ್ತೆಗೆ ಇಳಿಸಿದ್ದಾರೆ ಅಂತ ಹೇಳಿದರೆ ಅವ್ರ ಮೇಲೆ ಸೆಕ್ಷನ್ 24 ಪ್ರಕಾರ ಅದು ಒಫೆನ್ಸ್ ಆಗುತ್ತೆ, ಅದೊಂದು ಕ್ರೈಮ್ ಆಗುತ್ತೆ. ಮತ್ತು ಸೆಕ್ಷನ್ 25 ಪ್ರಕಾರ ಅದು ಒಂದು ಕಾಗ್ನಿಸಿಬಲ್ ಒಫೆನ್ಸ್ ಆಗಿದ್ರೆ ನಾವು FIR ಮಾಡೋ ಥರ ಒಫೆನ್ಸ್ ಇರುತ್ತೆ. ಅದಕ್ಕೆ 6 ತಿಂಗಳು ಶಿಕ್ಷೆ ಕೂಡ ಪ್ರಾವಿಷನ್ ಇದೆ. ಸೊ ನಾವೀಗ ಆಲ್ರೆಡಿ ಕೊಡಿಗೆಹಳ್ಳಿ ಸ್ಟೇಷನಲ್ಲಿ ಒಂದು FIR ಮಾಡಿದ್ವಿ. ಇದೇ ಪ್ರಕಾರ ಒಂದು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.